ನೆಕ್ಸ್ಟ್ ಪ್ರಾಡಕ್ಟ್ ರೂಲ್ ಬಗ್ಗೆ ಮಾತಾಡೋಣ. Product rule again simply similarly in the previous classes we have studied about the sum difference rule. Product rule, what they given, f and g are differentiable, then we have to prove that d by dx of f of x into g of x differentiable ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಇದೆ ಅಂತಂದ್ರೆ ಎಫ್ ಅಂಡ್ ಜಿ ಆರ್ ಡಿಫರೆನ್ಸಿಬಲ್, ಇದು ಇರಲೇಬೇಕು ಅಂತ ಪ್ರೂವ್ ಮಾಡಬೇಕು, ಮತ್ತು ಅದು ಈಕ್ವಲ್ ಟು ದಿಸ್ ಒನ್ ಆಗುತ್ತೆ ಇಲ್ಲ ಅಂತ ಆಮೇಲೆ ನೋಡೋಣ. ಓಕೆ, ಇದ್ರ ಏನಂದ್ರೆ ವಿಚ್ ಇಸ್ ಈಕ್ವಲ್ ಟು ಡಿಫರೆನ್ಸಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನ್ ಕೀಪಿಂಗ್ ದ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್ ಅಂಡ್ ಪ್ಲಸ್ ಕೀಪಿಂಗ್ ದ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಅಂಡ್ ಡಿಫರೆನ್ಸಿಯೇಷನ್ ಆಫ್ ದಿ ಸೆಕೆಂಡ್ ಫಂಕ್ಷನ್. ದಟ್ಸ್ ಆಲ್. ಇಲ್ಲಿ ನಾವು ಮಾಡಬೇಕಾಗಿರೋದು ಇದು ಡಿ ಬೈ ಡಿ ಎಕ್ಸ್ ಎಕ್ಸಿಸ್ಟ್ ಇದೆಯಲ್ವ, ಅದು ಇದೆಯಲ್ವ ಅಂತ ಮಾಡ್ಬೇಕಂದ್ರೆ ಈ ಲಿಮಿಟ್ ಎಕ್ಸಿಸ್ಟ್ ಇರಬೇಕು. ಲಿಮಿಟ್ ಯಾವ ತರ ಹೇಳಿ, ಈ ಲಿಮಿಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್, ಇಲ್ಲಿ ಎಚ್ ಆಫ್ ಎಕ್ಸ್ ಅನ್ನ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಅಂತ ತಗೊಂತೇನೆ, ನೆನಪಿರಲಿ. ಇದು ಲಿಮಿಟ್ ಎಕ್ಸಿಸ್ಟ್ ಇರಬೇಕು. ಲಿಮಿಟ್ ಆಫ್ ಎಚ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಚ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್ ಎಕ್ಸಿಸ್ಟ್ ಇದೆಯಲ್ಲ ಅಂತ ಚೆಕ್ ಮಾಡೋಣ. ಇಲ್ಲಿ ನೋಡಿ, ಚೆಕ್ ಮಾಡಬೇಕು ಅಂತಂದ್ರೆ ಇದನ್ನ ನಾವು ಈ ತರ ಬರಿಬಹುದು. ಎಚ್ ಆಫ್ ಎಕ್ಸ್ ಅನ್ನ ಆ ತರ ಬರ್ತೀವಿ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಇಂಟು ಜಿ ಆಫ್ ಎಕ್ಸ್ ಪ್ಲಸ್ ಎಚ್, ಬಿಕಾಸ್ ಎಚ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್. ಸಿಮಿಲರ್ಲಿ ಎಚ್ ಆಫ್ ಎಕ್ಸ್ ಆಸ್ ಇಟ್ ಈಸ್ ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್ ಅಂತ ಬರೀತೀನಿ. ಇಲ್ಲಿ ಇದನ್ನ ರೀರೈಟ್ ಮತ್ತೆ ಸಬ್ಸ್ಟ್ರಾಕ್ಟಿಂಗ್ ಅಂಡ್ ಆಡಿಂಗ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಇಂಟು ಜಿ ಆಫ್ ಎಕ್ಸ್, ಈ ತರ ನಾನು ಸಬ್ಸ್ಟ್ರಾಕ್ಟ್ ಮಾಡ್ತೀನಿ. ನಥಿಂಗ್ ಬಟ್ ಇದು ಕ್ಯಾನ್ಸಲ್ ಆಗುತ್ತೆ, ರಿಮೇನ್ಸ್ ಸೇಮ್, ಮತ್ತೆ ಇದೇ ವ್ಯಾಲ್ಯೂ ಬರ್ತದೆ. ಬರೆದಾಗ ಏನಾಗುತ್ತೆ, ಇದು ಎಫ್ ಆಫ್ ಎಕ್ಸ್ ಇಂಟು ಈ ತರ ಆಗುತ್ತೆ. ನೆಕ್ಸ್ಟ್ ನಾನು ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಅನ್ನ ಕಾಮನ್ ತೆಗಿತೀನಿ. ಕಾಮನ್ ತೆಗೆದಾಗ ಇಲ್ಲಿ ಏನಾಗುತ್ತೆ, ಜಿ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಜಿ ಆಫ್ ಎಕ್ಸ್ ಇನ್ ಪ್ಲಸ್, ಇಲ್ಲಿ ಜಿ ಆಫ್ ಎಕ್ಸ್ ಕಾಮನ್ ತೆಗಿತೀನಿ, ಇಲ್ಲಿ ಜಿ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಆಗ್ತದೆ ಡಿವೈಡೆಡ್ ಬೈ ಎಚ್ ಅಂತ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ನಾವು ಲಿಮಿಟ್ ಆಫ್ ಸಮ್ ರೂಲ್ಸ್ ನ ಅಪ್ಲೈ ಮಾಡ್ತೀವಿ. ಅಂದ್ರೆ ದಿಸ್ ಕ್ಯಾನ್ ಬಿ ಟರ್ನ್ ಆಸ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಇಂಟು ಜಿ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಜಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್ ಪ್ಲಸ್ ಲಿಮಿಟ್ ಆಫ್ ಜಿ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್ ಆಸ್ ಎಚ್ ಟೆನ್ಸ್ ಟು 0 ಅಂತೀನಿ. ಫರ್ದರ್ ಇಲ್ಲಿ ಲಿಮಿಟ್ ಆಫ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದಾಗ ದಿಸ್ ಬಿಕಮ್ಸ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ as h tends to 0 into limit of g of x plus h minus g of x divided by h as h tends to 0 ಅಂತ ಆಗ್ತದೆ. ಫರ್ದರ್ ಲಿಮಿಟ್ ಆಫ್ g of x as h tends to 0 into limit of f of x plus h minus f of x divided by h ಅಂತ ಆಗ್ತದೆ. ಇದು ಲಿಮಿಟ್ ಆಫ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ ಇಲ್ಲಿ ಬರೀತೀವಿ. ಇಲ್ಲಿ ಇದ್ರ ವ್ಯಾಲ್ಯೂ ಏನಾಗುತ್ತೆ, ಇದ್ರ ವ್ಯಾಲ್ಯೂ ಸಿಂಪ್ಲಿ h tends to 0 ಕ್ಯಾನ್ ಗೆಟ್ ದಿಸ್ ಲಿಮಿಟ್ as becomes f of x. ಇಲ್ಲಿ ನೋಡಿ, ಇಲ್ಲಿ ಬರ್ತದೆ ಇದು ನಮ್ಗೆ ಹೆಂಗ್ ಗೊತ್ತಾಗ್ತಿದೆ ಎಕ್ಸಿಸ್ಟ್ ಇದೆ ಇಲ್ಲ ಅಂತ, ಬಿಕಾಸ್ ದೇ ಆಲ್ರೆಡಿ ಗಿವನ್ ಎಫ್ ಇಸ್ ಡಿಫರೆನ್ಸಿಬಲ್, ಅಂದ್ರೆ ಈ ಲಿಮಿಟ್ ಎಕ್ಸಿಸ್ಟ್ ಇದೆ ಅಂತ ತಾನೆ, ಎಕ್ಸಿಸ್ಟ್ ಇದೆ ವಿಚ್ ಇಸ್ ವ್ಯಾಲ್ಯೂ ಕೊಟ್ಟು ದಿಸ್ ಒನ್. ಇದು ನೋಡಿ, ಲಿಮಿಟ್ ಆಫ್ ಜಿ ಆಫ್ ಎಕ್ಸ್ ಎಚ್ ಟೆನ್ಸ್ ಟು 0 ಅಂದ್ರೆ h will not affect the x here. Okay, this becomes g of x only, and this becomes limit of x plus h minus f of x divided by h as h tends to 0 ಅಂದ್ರೆ ಇದು limit exists ಇರ್ತದೆ which is equal to f dash of x, because they already given f is differentiable, means this limit is exist which is equal to this one. Alright, now finally h dash of x is equal to f of x into g dash of x plus g of x into f dash of x ಅಂತ ಆಯ್ತು. ಇದು ಆನ್ಸರ್ ಬಂತಲ್ಲ, ಈ ಆನ್ಸರ್ ನೋಡ್ರಿ, ನಾವೇನು ಪ್ರೂವ್ ಮಾಡಬೇಕಾಗಿದೆ ಆ ಆನ್ಸರ್ಗೆ ಈಕ್ವಲ್ ಆಗಿದೆ. ಅಂದ್ರೆ ನೀವು ಹೇಳ್ಬೋದು ಇಲ್ಲಿ ಸ್ವಲ್ಪ ಜಸ್ಟ್ ಇದೆ ಫಸ್ಟ್ ಬಂದಿದೆ, ಈಕ್ವಲ್ ಇದೆ. ಹಾಗಾಗಿ ನಾವು ಹೇಳ್ಬೋದು, ಆಯ್ತಾ.